ಒಂದು ನಾಟಿ ಹಸವನ್ನ ಸಾಕಿದ್ರೆ ಇವತ್ತು ದಿವಸ ನಾವು 30 ಎಕರೆ ಜಮೀನು ಮೇಂಟೈನ್ ಮಾಡಬಹುದು. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಸಿಂಪಲ್ ಸೈನ್ಸ್ ವಿತ್ ಕಾಮನ್ ಸೆನ್ಸ್ ನಮ್ಮ ರೈತರುಗಳು ಕೃಷಿ ಮಾಡಿದ್ರೆ ಅವರು ಸುಸ್ಥಿರವಾದಂತ ಒಂದು ಕೃಷಿಯನ್ನ ಮಾಡಕ್ಕಾಗೋದಿಲ್ಲ. ನಿಮ್ಮ ಭೂಮಿ ತಾಯಿಯ ಒಡಲಲ್ಲಿ ಸಾವಯವ ಇಂಗಾಲದ ಮಟ್ಟವನ್ನ ಯಾವ ತರ ನೀವು ಜಾಸ್ತಿ ಮಾಡ್ತೀರಾ? ಕಾರ್ಬನ್ ಈಸ್ ಎನರ್ಜಿ ಬಿಲ್ಡಿಂಗ್ ಮೆಟೀರಿಯಲ್ ಅಂತ ಕರೀತಾರೆ. ಸಡನ್ ಆಗಿ ನನಗೆ ಇನ್ಕಮ್ ಬರಬೇಕು ಅನ್ನೋದನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಭೂಮಿ ತಾಯಿ ಬ್ಲಡ್ ವಿತೌಟ್ ಹಿಮೋಗ್ಲೋಬಿನ್ ಇದ್ರೆ ಅನಿಮಿಕ್ ಅಂತ ಹೆಂಗ್ ಕರಿತೀವಿ. ಇವತ್ತಿನ ದಿವಸಕ್ಕೆ ಎಷ್ಟೋ ಜಮೀನುಗಳಿಗೆ ಹೋಗಿ ನೋಡ್ತೀನಿ ನಾನು, ಎರೆಹುಳುನೇ ಇರೋದು. ಎರೆಹುಳು ಇಟ್ ಈಸ್ ನಥಿಂಗ್ ಬಟ್ ಇಂಟೆಸ್ಟೈನ್ ಆಫ್ ದಿ ಮದರ್ ಹರ್ತ್. ಬಟ್ ಇಂಟೆಸ್ಟೈನೇ ಇಲ್ಲ, ಸಣ್ಣ ಕರಳೇ ಇಲ್ಲ ಅಂದ್ಮೇಲೆ ನೀವ್ ಹೆಂಗ್ ಬದುಕ್ತೀರಿ? ಒಂದು ಸರಿ ಹಾಕಿದ್ರೆ 30 ವರ್ಷದವರೆಗೂ ಬರುತ್ತೆ. ಅದೆಲ್ಲ ಒಂದೊಂದು ಪ್ರತಿ ಟೈಮ್ಗೂ ಹಾಕ್ಬೇಕು. ಬಟ್ ಇದು ಹಂಗಿಲ್ಲ, ಒಂದ್ಸತಿ ಹಾಕ್ಬಿಟ್ರೆ ಬೀಜ ಹಾಕ್ಬಿಟ್ರೆ 30 ವರ್ಷದವರೆಗೂ ಬರೋದ್ರಿಂದ ನಿಮ್ಮ ಭೂಮಿನಲ್ಲಿ ಎಲ್ಲಾ ಲಘು ಪೋಷಕಾಂಶಗಳು, ಪ್ರಧಾನ ಪೋಷಕಾಂಶಗಳು ಎಲ್ಲಾನು ಸಿಗೋದ್ರಿಂದ ಆಟೋಮೆಟಿಕ್ ಆಗಿ ನಿಮ್ಗೆ ಅಡಿಕೆನೆ ಆಗ್ಲಿ ತೆಂಗಿ ಆಗ್ಲಿ ಉತ್ತಮವಾದಂತ ಒಂದು ಬೆಳೆಯನ್ನು ನಾವು ಬೆಳಿಬಹುದು. ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಎಷ್ಟಿದೆ? ಎರಡನೇದು pH ಅಂದ್ರೆ ರಸಸಾರ ಎಷ್ಟಿದೆ? ಮೂರನೆಯದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಇದು ಮೂರನ್ನ ನೋಡ್ಬಿಟ್ಟು ನಾನು ರೈತರ ಹಣೆ ಬರ ತಿದ್ದುಬಿಡ್ತೀನಿ ಇಲ್ಲಿ ನಾನು. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ರೀಕಂಠ ಸ್ವಾಮಿ ಅಂತ ಹೇಳಿ, ನಾನು ವಿಶ್ರಾಂತ ಜಂಟಿ ನಿರ್ದೇಶಕರು ಹಾಗೂ ಗ್ರೀನ್ ಅಗ್ರಿಟೆಕ್ ರೂರಲ್ ಡೆವಲಪ್ಮೆಂಟ್ ಸಂಪನ್ಮೂಲ ವಿಜ್ಞಾನಿ. ಈಗಾಗಲೇ ನಮ್ಮದು ಒಂದು ವಿಡಿಯೋದಲ್ಲಿ ಗುಡ್ ಮೈಂಡ್ಸ್ ಚಾನಲಲ್ಲಿ ನಾವು ಅರಗು ಕೃಷಿಯ ಬಗ್ಗೆ ಪರಿಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ಅದರಲ್ಲಿ ನಾವು ಅರಗು ಕೃಷಿ ಮಾಡಬೇಕಾದ್ರೆ ಅದರಲ್ಲಿ ನಾವು ವೇಸ್ಟ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ದೀನಿ. ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಜಾಗದಲ್ಲಿ ಇವತ್ತಿನ ದಿವಸ ನಾವು ಬಾರೆ ಗಿಡ ಅಥವಾ ಎಲ್ಚಿ ಗಿಡ ಅಂತ ಹೇಳ್ಬಿಟ್ಟು ಅದನ್ನು ಹಾಕೊಂಡ್ರೆ ನಾವು ಯಾವ ಥರ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು, ವೇಸ್ಟ್ ಲ್ಯಾಂಡನ್ನು ಕೂಡ ನಾವು ಆರ್ಥಿಕ ಪರಿಸ್ಥಿತಿ ರೈತರು ಸುಧಾರಣೆ ಮಾಡ್ಕೋಬೋದು. ಮತ್ತು ವೇಸ್ಟ್ ಲ್ಯಾಂಡ್ ಹೆಂಗೆ ಎನ್ಕೇಶ್ ಮಾಡ್ಕೋಬೋದು, ನೀರೇ ಇಲ್ಲದೇ ಇದ್ರೂ ಕೂಡ ನಮ್ಮ ರೈತರುಗಳು ಹೆಂಗೆ ಮುಂದುವರಿಬೋದು ಅನ್ನೋದ್ರ ಬಗ್ಗೆ ಒಂದು ಪರಿಪೂರ್ಣವಾದಂಥ ಮಾಹಿತಿ ಕೊಟ್ಟಿದ್ದೆ. ಬಟ್ ಇವತ್ತು ನಾನು ಪಾಂಡುಪುರದ ಹತ್ರ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸನ್ಮಾನ್ಯ ಕಾಂತರಾಜು ಅನ್ನೋರ ಜಮೀನಲ್ಲಿದ್ದೀನಿ. ಬಟ್ ಇವತ್ತು ಕೂಡ ನಾನು ಅರಗು ಕೃಷಿಯ ಬಗ್ಗೆ, ಇನ್ನೊಂದು ಆಹಾರದ ಬೆಳೆಯ ಬಗ್ಗೆ ಪರಿಪೂರ್ಣವಾಗಿ ಮಾಹಿತಿ ಕೊಡೋಕ್ಕೆ ನಾನು ಇವತ್ತಿನ ದಿವಸ ಇಷ್ಟಪಡ್ತೀನಿ. ಈಗ ನಾವು ಅರಗು ಕೃಷಿನೀಗ ನಾವು ಮಾಡಬೇಕಾದ್ರೆ ಸುಮಾರು 40 ಹೋಸ್ಟ್ ಪ್ಲಾಂಟ್ ಆಹಾರದ ಬೆಳೆಗಳಿದ್ದಾವೆ. ಅದರಲ್ಲಿ ನಾವು ಕೆಲವು ಬೆಳೆಗಳನ್ನು ನಾವು ಇವತ್ತಿನ ದಿವಸ ವಾಣಿಜ್ಯ ಬೆಳೆಯನ್ನಾಗಿ ಬೆಳ್ಕೊಂಡು ಆರ್ಥಿಕ ಪರಿಸ್ಥಿತಿಯನ್ನು ಅರಗು ಕೃಷಿಯನ್ನು ಮಾಡಿ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅನ್ನೋ ಕಡೆ ಗಮನ ಹರಿಸ್ತಾ ಇದ್ದೀವಿ. ಸೊ ಆ ಒಂದು ನಿಟ್ಟಲ್ಲಿ ನಾವು ನೋಡಿದಾಗ ಇವತ್ತು ನಾವು ಈ ಫ್ಲೆಮಿಂಜಿಯಾ ಸೆಮೈಲೇಟಾ ಅನ್ನೋ ಒಂದು ಗಿಡದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ಫ್ಲೆಮಿಂಜಿಯಾ ಸೆಮೈಲೇಟಾ ಅನ್ನೋದು ಈ ಗಿಡನೂ ಕೂಡ ಇವತ್ತಿನ ದಿವಸ ಇದು ಪಲ್ಸ್ ಕ್ರಾಪ್ ಅಂತ ಹೇಳ್ತೀವಿ. ಪಲ್ಸ್ ಕ್ರಾಪ್ ಅಂತಂದರೆ ಇದು ದ್ವಿದಳ ಧಾನ್ಯಗಳ ಗುಂಪಿಗೆ ಸೇರಿದಂಥ ಒಂದು ಗಿಡ. ಇದೂ ಕೂಡ ಅರಗು ತಯಾರಕ್ಕೆ, ಅರಗು ಕೀಟಕ್ಕೆ, ಅರಗನ್ನ ತಯಾರು ಮಾಡ್ತಕ್ಕಂಥ ಒಂದು ಕೀಟಕ್ಕೆ ಇದನ್ನು ಕೂಡ ಆಹಾರದ ಬೆಳೆಯಾಗಿ ನಾವು ಉಪಯೋಗಿಸ್ಕೋಬೋದು. ಬಟ್ ಇಲ್ಲಿ ನಾವು ಪರಿಪೂರ್ಣವಾಗಿ ತಿಳ್ಕೊಳ್ಬೇಕಾಗಿರೋದು ಏನಂತಂದರೆ, ಈ ಒಂದು ಗಿಡವನ್ನು ಹಾಕ್ತೀನಿ ಅಂತಂತಂದರೆ ನಮ್ಮ ರೈತರ ತೋಟದಲ್ಲಿ ನೀರಿರಬೇಕು. ಬಟ್ ನೀರಿರ್ತಕ್ಕಂಥ ಜಾಗದಲ್ಲಿ ಏನು ಮಾಡ್ಕೋಬೋದು? ಇಲ್ಲಿ ನೋಡಿ, ಇವ್ರದ್ದು ತೆಂಗಿನ ತೋಟ ಇದೆ. ಈ ತೆಂಗಿನ ತೋಟದಲ್ಲಿ ನಾವು ಇದನ್ನ ಅರಗು ಕೃಷಿಯನ್ನಾಗಿ ನಾವು ಪರಿವರ್ತನೆ ಮಾಡಿ ಇಂಟರ್ ಕ್ರಾಪ್ ಆಗಿ ಯಾವ ಥರ ಮಾಡ್ಬೋದು ಅಂತ ಇವತ್ತಿನ ದಿವಸ ಇಲ್ಲಿ ನಾವು 1.5 ಎಕರೆ ಜಮೀನಲ್ಲಿ ಈ ಒಂದು ಫ್ಲೆಮಿಂಜಿಯಾ ಸೆಮೈಲೇಟಾ ಅನ್ನೋ ಒಂದು ಗಿಡವನ್ನು ಹಾಕ್ಸಿದ್ದೀವಿ. ಈ ಫ್ಲೆಮಿಂಜಿಯಾ ಸೆಮೈಲೇಟಾ ಅನ್ನೋದು ಒಂದು ಗಿಡ, ಇದನ್ನ ನಾವು ಪೆರಿನಿಯಲ್ ಪಲ್ಸ್ ಕ್ರಾಪ್ ಅಂತ ಕರಿತೀವಿ. ಪೆರಿನಿಯಲ್ ಪಲ್ಸ್ ಕ್ರಾಪ್ ಅಂತಂತಂದರೆ ಇದು ಬಹುವಾರ್ಷಿಕ ಬೆಳೆ ಅಂತ. ಅಂದರೆ ಒಂದು ಸತಿ ನಿಮಗೆ ಗಿಡ ಹಾಕಿದ್ಮೇಲೆ ಸುಮಾರು 30 ವರ್ಷಗಳ ಕಾಲ ಬರುತ್ತೆ. ಮತ್ತು ಇದನ್ನು ಎವ್ರಿ 4 ಮಂತ್ಸ್ ಒಂದ್ಸತಿ ನೀವು ಇದನ್ನು ಕಟಾವು ಮಾಡಿ ನೀವು ಇವತ್ತಿನ ದಿವಸ ನಿಮ್ಮ ಭೂಮಿಗೆ ಇದನ್ನು ಇನ್ಕಾರ್ಪೊರೇಟ್ ಮಾಡ್ಬೋದು. ಅಂದರೆ ಇನ್ಸಿಟಿವ್ ಗ್ರೀನ್ ಮೆನ್ಯೂರಿಂಗ್ ಆಗಿ ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು. ಈ ಒಂದು ಗಿಡವನ್ನು ನಾವು ಈಗ ರೈತರ ತೋಟದಲ್ಲಿ ಯಾಕೆ ನಾವು ಸಜೆಸ್ಟ್ ಮಾಡ್ತಾ ಇದ್ದೀವಿ? ತೆಂಗಿನ ತೋಟ ಇರ್ತಕ್ಕಂಥ ವ್ಯಕ್ತಿಗಳು ಅಥವಾ ಅಡಿಕೆ ತೋಟ ಇರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಗಿಡವನ್ನು ಹಾಕೊಂಡ್ರೆ ಇದ್ರದ್ದು ಮೆರಿಟ್ಸ್ ಏನು, ಇದರ ಒಂದು ಯಾವ್ಯಾವ್ದು ಅನುಕೂಲತೆ ಇದೆ ಅನ್ನೋದನ್ನ ಹೇಳ್ಬೇಕು ಅಂತಂದ್ರೆ ನೋಡಿ, ಒಂದು ಈ ಗಿಡ ಪೆರ್ನಿಯಲ್ ಅಂತ ಮೊದಲೇ ಹೇಳಿದೀನಿ, 30 ವರ್ಷಗಳ ಕಾಲ ಬರುತ್ತೆ ಅಂತ. ಮತ್ತೆ ಎವ್ರಿ 4 ಮಂತ್ಸ್ ಒಂದ್ಸತಿ ನಾವು ಮಾಡ್ಬೋದು. ಅರಗು ತಯಾರು ಮಾಡ್ತೀನಿ ಅಂತಂದ್ರೆ 2 ಕ್ರಾಪ್ ತಗೋಬಹುದು. ಒಂದು ಸಮ್ಮರ್ ಕ್ರಾಪ್ ಅಂತ ಹೇಳ್ತೀವಿ, ಇನ್ನೊಂದು ವಿಂಟರ್ ಕ್ರಾಪ್ ಅಂತ ಹೇಳ್ತೀವಿ. ಆ ಅರಗು ಬ್ರೂಡ್ ಲ್ಯಾಕ್ ಅಂತ ಏನ್ ಹೇಳ್ತೀವಿ, ಆ ಬೀಜ ಇರ್ತಕ್ಕಂಥದ್ದನ್ನ ಈ ಒಂದು ಕಾಂಡಕ್ಕೆ ನಾವು ಇವತ್ತಿನ ದಿವಸ ನಾವು ಕಟ್ಟಿ ಇದರಲ್ಲಿ ನಾವು ಅರಗು ತಯಾರು ಮಾಡ್ಬೋದು. ಬಟ್ ಇದರಲ್ಲಿ ಈ ಗಿಡದ ಮಲ್ಟಿಪಲ್ ಬೆನಿಫಿಟ್ಸ್, ಬಹು ಉಪಯೋಗ ಏನಪ್ಪಾ ಅಂತಂದ್ರೆ, ನಂಬರ್ 1, ಇದನ್ನ ನೀವು ಫಾಡರ್ ಆಗಿ ಉಪಯೋಗಿಸ್ಕೋಬಹುದು. ನಮ್ಮ ರೈತರುಗಳು ಈ ಗಿಡವನ್ನು ಹಾಕೊಂಡ್ರೆ ನೋಡಿ ಒಳ್ಳೆ ತ್ರಿಶೂಲ್ದಂಗೆ ಬರುತ್ತೆ ಎಲೆ. ಈ ಎಲೆಯನ್ನ ನೀವು ಇವತ್ತಿನ ದಿವಸ ಹಸುಗೆ ಹಾಕ್ಬೋದು, ಮತ್ತೆ ಹಾಡು ಮೇಯಿಸ್ಬೋದು, ಮತ್ತೆ ಕುರಿ ಮೇಯಿಸ್ಬೋದು. ಈ ತರ ನಾವು ಲೈಫ್ ಸ್ಟಾಕ್ನು ಕೂಡ ಇವತ್ತಿನ ದಿವಸ ಮೇಂಟೈನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಎರಡನೇದು ಏನಪ್ಪಾ ಅಂತಂತಂದ್ರೆ, ಇದನ್ನ ನೀವು 4 ತಿಂಗಳಿಗೊಂದ್ಸತಿ ಇಷ್ಟೆಲ್ಲ ಬಂದ್ಮೇಲೆ ಇದನ್ನೇ ಕಟ್ ಮಾಡಿ ನಿಮ್ಮ ಭೂಮಿಗೆ ರಿಟರ್ನ್ ಮಾಡ್ಬೋದು.
ಅಂದ್ರೆ ಇನ್ಸಿಟಿವ್ ಗ್ರೀನ್ ಮೆನ್ಯೂರಿಂಗ್ ಆಗಿ ಉಪಯೋಗಿಸ್ಕೋಬಹುದು. ಮತ್ತೆ ಮೂರನೇದೇನು ಅಂತಂದ್ರೆ ಇದು ಪಲ್ಸ್ ಕ್ರಾಪ್ ಆಗೋದ್ರಿಂದ ಇದರಲ್ಲಿ ರೂಟ್ ಅಲ್ಲಿ ನಾಡ್ಯೂಲ್ಸ್ ಇರುತ್ತೆ. ಇದು ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕವನ್ನ ಹೀರಿ ನಿಮ್ಮ ಭೂಮಿನಲ್ಲಿ ಅದು ಕ್ರೋಢೀಕರಿಸೋದ್ರಿಂದ ನಿಮಗೆ ತೆಂಗಿನ ಬೆಳವಣಿಗೆ ಚೆನ್ನಾಗಿ ಬರುತ್ತೆ, ಮತ್ತೆ ನಿಮ್ಮ ಭೂಮಿಯ ಫಲವತ್ತತೆ ಚೆನ್ನಾಗಿರುತ್ತೆ. ನಾಲ್ಕನೇ ಉಪಯೋಗ ಏನಪ್ಪಾ ಅಂತಂತಂದ್ರೆ ಇದು ಈಗ ನೋಡಿ, ಈಗ ಇದು ಆಡ್ಲಿ ಬೋಟ್, ಈಗ ನಾವು ಇದನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿ ಇದನ್ನ ಸುಮಾರು ಒಂದು 2.5 ತಿಂಗಳಾಗಿರ್ಬೋದು, ಅಷ್ಟೇನೆ 2.5 ತಿಂಗಳು ಆಗಿಲ್ಲ, ಈಗಾಗಲೇ ಇಷ್ಟು ಬಂದಿದೆ. ಇದನ್ನ ನಾವು ಬೆಳಿಬೇಕು ಅಂದ್ರೆ ಸೀಡ್ಲಿಂಗ್ಸೇ ಮಾಡಬೇಕು, ಬೀಜದಿಂದ ಮಾತ್ರ ಇದು ಬೆಳೆಯಕ್ಕೆ ಸಾಧ್ಯ. ನಾವು ಇವತ್ತಿನ ದಿವಸ ರೇಷ್ಮೆ ಕೃಷಿನಲ್ಲಿ ಮಾಡ್ಬೇಕಾದ್ರೆ ಹಿಪ್ನೇಳೆ ಕಡ್ಡಿನ ಕಟ್ ಮಾಡ್ತೀವಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ಇದನ್ನು ಕೂಡ ಸೀಡ್ಲಿಂಗ್ಸ್ ಅಲ್ಲೇ ಮಾಡೋದು. ಇದಕ್ಕೆ ಇವರಿಗೆ ನಾವು ಇವತ್ತಿನ ದಿವಸ ಕಾಂತರಾಜುನವ್ರಿಗೆ ಇಲ್ಲ ಅಂದ್ರೂ ಕೂಡ ನಾನು 5,000 ಸೀಡ್ಸ್ನ ಕೊಟ್ಟು ಆ ಸೀಡ್ಸ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿ ನರ್ಸರಿ ಎಲ್ಲ ಮಾಡಿ ನಾನು ಇದನ್ನು ಮಾಡಬೇಕಲ್ಲಪ್ಪ. ನಾವು ಅಡಿಕೆ ತೋಟ ಅಥವಾ ಸಪೋಟ ತೋಟ, ತೆಂಗಿನ ತೋಟ ಇರ್ತಕ್ಕಂಥ ರೈತರುಗಳಿಗೂ ಕೂಡ ಇವತ್ತಿನ ದಿವಸ ಗೊಬ್ಬರ ಸರಿಯಾಗಿ ಹಾಕೋದಿಲ್ಲ. ಈಗ ಫಸ್ಟ್ ನಮ್ಮ ಮೇನ್ ಪ್ರೊಜೆಕ್ಷನ್ ಏನು ಅಂತಂತಂದ್ರೆ ಹೌ ಯು ಆರ್ ಗೋಯಿಂಗ್ ಟು ಕನ್ಸರ್ವ್ ದಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಇನ್ ಯುವರ್ ಮದರ್ ಅರ್ತ್. ನಿಮ್ಮ ಭೂಮಿತಾಯಿಯ ಒಡಲಲ್ಲಿ ಸಾವಯವ ಇಂಗಾಲದ ಮಟ್ಟವನ್ನ ಯಾವ ತರ ನೀವು ಜಾಸ್ತಿ ಮಾಡ್ತೀರಾ, ಅದೇ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಂದ್ರೆ, ಸಾವಯವ ಕೃಷಿ ಅಂತಂತಂದ್ರೆ ಏನಪ್ಪಾ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಎನ್ರಿಚ್ ದಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಟೆಂಟ್ ಇನ್ ಯುವರ್ ಮದರ್ ಅರ್ತ್. ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾವು ಓವರ್ ಆಲ್ ಈಗ ಕೃಷಿಕರ ಒಂದು ಪಕ್ಷಿ ನೋಟವನ್ನ ನಾವು ನೋಡಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ, ಎಲ್ಲಾರ ಒಂದು ತೋಟಗಳನ್ನ ನಾನು ಎಲ್ಲೇ ಹೋದ್ರು ಫಸ್ಟ್ ನೀನು ಸಾಯಿಲ್ ಟೆಸ್ಟ್ ಮಾಡಿಸಿದ್ರೆ ಸಾಯಿಲ್ ರಿಪೋರ್ಟ್ ಕೊಡಪ್ಪ ಅಂತ ಕೇಳ್ತೀನಿ. ನಾನು ಆಸ್ ಎ ಸಾಯಿಲ್ ಸೈಂಟಿಸ್ಟ್ ನಾನು ನೋಡೋದು 3 ಪ್ಯಾರಾಮೀಟರ್. ನಾನು ಸಾರಜನಕ ನೋಡಲ್ಲ, ರಂಜಕನು ನೋಡಲ್ಲ, ಪೊಟ್ಯಾಶು ನೋಡಲ್ಲ, ಪ್ರಧಾನ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಅಂತದ್ದು ಯಾವುದನ್ನು ನೋಡೋಕ್ಕಾಗೋದಿಲ್ಲ. ನಾನು ನೋಡೋದೇ 3 ಪ್ಯಾರಾಮೀಟರ್. ನಂಬರ್ 1 ಈಸ್ ವಾಟ್ ಈಸ್ ದಿ ಸ್ಟ್ರೆಂತ್ ಆಫ್ ಯುವರ್ ಮದರ್ ಅರ್ತ್, ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಎಷ್ಟಿದೆ. ಎರಡನೇದು pH ಅಂದ್ರೆ ರಸಸಾರ ಎಷ್ಟಿದೆ. ಮೂರನೆಯದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಇದು 3ನ್ನ ನೋಡ್ಬಿಟ್ಟು ನಾನು ರೈತರ ಹಣೆ ಬರ ತಿದ್ದುಬಿಡ್ತೀನಿ ಇಲ್ಲಿ ನಾನು. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಸಿಂಪಲ್ ಸೈನ್ಸ್ ವಿತ್ ಕಾಮನ್ ಸೆನ್ಸ್ ನಮ್ಮ ರೈತರುಗಳು ಕೃಷಿ ಮಾಡಿದ್ರೆ ಅವರು ಸುಸ್ಥಿರವಾದಂಥ ಒಂದು ಕೃಷಿಯನ್ನ ಮಾಡೋಕ್ಕಾಗೋದಿಲ್ಲ. ಸರ್ ವಾಟ್ ಈಸ್ ದಟ್ ಸಿಂಪಲ್ ಸೈನ್ಸ್ ಸರ್ ಹಾಗಾದ್ರೆ ಅಂತ ನೀವು ಕೇಳ್ಬೋದು. ಸಿಂಪಲ್ ಸೈನ್ಸ್ ಸಾಮಾನ್ಯ ವಿಜ್ಞಾನವನ್ನ ಸಾಮಾನ್ಯ ಜ್ಞಾನದಿಂದ ತಿಳ್ಕೊಳ್ದೆ ಕೃಷಿ ಮಾಡೋದು ಬೇಡ ಅಂತಂದ್ರೆ ಇಲ್ಲಿ ನಾನು ಹೇಳೋದು 2 ಪ್ಯಾರಾಮೀಟ್ರು. ಒಂದು, ನಿಮ್ಮ ಭೂಮಿ ತಾಯಿಯ ಒಡಲಲ್ಲಿ ಸಾವಯವ ಇಂಗಾಲದ ಮಟ್ಟವನ್ನ ಯಾವ ತರ ನೀವು ಜಾಸ್ತಿ ಮಾಡ್ತೀರಾ. ಕಾರ್ಬನ್ ಈಸ್ ಎ ಎನರ್ಜಿ ಬಿಲ್ಡಿಂಗ್ ಮೆಟೀರಿಯಲ್ ಅಂತ ಕರಿತೀವಿ. ಕಾರ್ಬನ್ ಈಸ್ ದ ಎನರ್ಜಿ ಸೋರ್ಸ್ ಅಂತ ಕರಿತೀವಿ. ನೈಟ್ರೋಜನ್ ಈಸ್ ಎ ಬಾಡಿ ಬಿಲ್ಡಿಂಗ್ ಮೆಟೀರಿಯಲ್ ಅಂತ ಕರಿತೀವಿ. ಸಾರಜನಕ ಮತ್ತೆ ಈ ಒಂದು ಇಂಗಾಲ ಇದೆರಡನ್ನ ನಮ್ಮ ರೈತರು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸುಸ್ಥಿರವಾದಂಥ ಒಂದು ಕೃಷಿಯನ್ನ ಮಾಡಬಹುದು. ಇಲ್ಲಿ ಏನಾಗಿದೆ ನಮ್ಮಲ್ಲಿ, ನಮ್ಮ ರೈತರಲ್ಲಿ ಏನಾಗಿದೆ ಅಂದರೆ ದೇ ವಾಂಟ್ ಟು ಗೆಟ್ ಇನ್ಸ್ಟ್ಯಾಂಟ್ ಇನ್ಕಮ್ ಬಂದ್ಬಿಡ್ಬೇಕು, ನಮ್ಗೆ ಸಡನ್ ಆಗಿ ನನಗೆ ಇನ್ಕಮ್ ಬರಬೇಕು ಅನ್ನೋದನ್ನ ಮಾಡ್ತಾ ಇದ್ದಾರೆ. ಬಟ್ ಆದರೆ ಭೂಮಿ ತಾಯಿ ಇನ್ಕಮ್ ಕೊಡೋದಕ್ಕೆ ಹಿಂಜರಿಯೋದಿಲ್ಲ. ಯಾಕೆ ಅಂತಂದರೆ ಅವಳ ಒಂದು ಒಡಲಲ್ಲಿ, ಅವಳ ಭೂಮಿ ತಾಯಿ ಒಡಲಲ್ಲಿ ಇವತ್ತಿನ ದಿವಸ ನಮ್ಮ ರೈತರುಗಳು ಸಾವಯವ ಇಂಗಾಲದ ಗುಣದ ಮಟ್ಟ ಎಷ್ಟು ಮಟ್ಟಿದೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಅವರು ಅರ್ಥ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ಇದು ನಾನು ನೋಟಿಸ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಸಮಸ್ಯೆ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಭೂಮಿ ತಾಯಿ ಒಡಲನ್ನ ಈಗ ಏನಾಗಿದೆ ಅಂತಂದ್ರೆ ಬ್ಲಡ್ ವಿತೌಟ್ ಹಿಮೋಗ್ಲಾಬಿನ್ ಇದ್ರೆ ಅನಿಮಿಕ್ ಅಂತ ಹೆಂಗ್ ಕರಿತೀವಿ, ಅದೇ ತರ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ನಿಮ್ಮ ಮದರ್ ಅರ್ತ್ ಅಲ್ಲಿ ಕಡಿಮೆ ಇದ್ದಂಥ ಪಕ್ಷದಲ್ಲಿ ಅವಳೇನು ಮಾತಾಡೋದಿಲ್ಲ, ಬಟ್ ಕ್ರಾಪ್ ಹೇಳುತ್ತೆ, ಕುಂಠಿತ ಆಗುತ್ತೆ, ಕ್ರಾಪ್ ಸರಿಯಾದ ರೀತಿ ಬರೋದಿಲ್ಲ. ಮತ್ತೆ ಭೂಮಿನಲ್ಲಿ ನಡೀತಕ್ಕಂಥ ಯಾವುದೇ ಕ್ರಿಯೆಗಳು ಕೂಡ ಸರಿಯಾಗಿ ಸಮರ್ಪಕವಾಗಿ ನಡೆಯೋದಿಲ್ಲ. ಅದಕ್ಕೇನಪ್ಪ ಇಂಪಾರ್ಟೆಂಟ್ ಅಂದ್ರೆ ಕಾರ್ಬನ್. ಕಾರ್ಬನ್ ಡೈಮಂಡ್ ಅಂದ್ರೆ ಏನು? ಡೈಮಂಡ್ ಅಂತಂದ್ರೆ ಇವತ್ತಿನ ದಿವಸ ನಾವು ಕಾರ್ಬನ್ ಪಾಲಿಮರ್ ಅಂತ ಹೇಳ್ತೀವಿ. ಈಗ ವಜ್ರ ಅತಿ ಜಾಸ್ತಿ ಬೆಲೆ ಉಳ್ಳಂತ ಬಟ್ ಭಾಳ ಟಫೆಸ್ಟ್ ಆಗಿರ್ತಕ್ಕಂಥ ಒಂದು ಮೂಲ ವಸ್ತು. ಅದೇ ಆರ್ಗ್ಯಾನಿಕ್ ಕಾರ್ಬನ್ ಅನ್ನ ನೀವು ನಿಮ್ಮ ಭೂಮಿನಲ್ಲಿ ನೀವು ಮಾಡಿದಂಥ ಪಕ್ಷದಲ್ಲಿ, ಎನ್ರಿಚ್ ಮಾಡಿದಂಥ ಪಕ್ಷದಲ್ಲಿ ನಿಮ್ಮ ಭೂಮಿ ವಜ್ರ ಆದಂಗೆ ಆಗುತ್ತೆ. ಅಲ್ಲಿ ಬೆಳೆದಂಥ ಪದಾರ್ಥಗಳನ್ನು ನಾವು ತಿಂದಂಥ ಪಕ್ಷದಲ್ಲಿ ನಾವು ಕೂಡ ವಜ್ರ ಆದಂಗೆ ಆಗ್ಬೋದು ಅಂತಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ದಿ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ, ಈ ಸಿನಿಯಾರಿಯೋದಲ್ಲಿ ದಿ ಲಾಂಜಿವಿಟಿ ಆಫ್ ದಿ ಲೈಫ್ ಇಟ್ ಹ್ಯಾಸ್ ಕಮ್ ಡೌನ್ ಟು 50 years. ಮತ್ತೆ ನಾವೀಗ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಏನು, ಇವತ್ತಿನ ದಿವಸ ಮೆಡಿಕಲ್ ಶಾಪೇ ಆಗಲಿ ಅಥವಾ ನರ್ಸಿಂಗ್ ಹೋಮ್ಗಳೇ ಆಗಲಿ ಅಥವಾ ಹಾಸ್ಪಿಟ್ಲ್ಗಳೇ ಆಗಲಿ ಇವತ್ತಿನ ದಿವಸ ಪ್ರಾವಿಷನ್ ಸ್ಟೋರ್ ಥರ ಹೇಳ್ತಾ ಇದ್ದಾವೆ. ಮತ್ತು ಹಿಂದೆ ಒಂದು ಹಳ್ಳಿನಲ್ಲಿ ಒಂದು ಹಾಸ್ಪಿಟ್ಲ್ ಇದ್ರೆ ಸುತ್ತಮುತ್ತ ಹಳ್ಳಿಲಿ ಇರ್ತಕ್ಕಂಥದ್ದು ಎಲ್ಲರೂ ಅಲ್ಲಿಗೆ ಬರ್ತಾ ಇದ್ರು. ಇವತ್ತಿನ ದಿವಸ ಪಾಂಡುಪುರದಲ್ಲೇ ನೀವು ನೋಡೋಂಥ ಪಕ್ಷದಲ್ಲಿ 10 ನರ್ಸಿಂಗ್ ಹೋಮ್ಗಳವೆ, 2 ಹಾಸ್ಪಿಟ್ಲ್ಗಳವೆ, ಇಲ್ಲ ಅಂತಂದ್ರೆ 100 ಮೆಡಿಕಲ್ ಶಾಪ್ ಇವೆ. ಹಂಗಂದ್ರೆ ಅರ್ಥ ಏನು ಅಂತಂದ್ರೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ತಾ ಇದೆ. ಆರೋಗ್ಯದಲ್ಲಿ ಏರುಪೇರು ಉಂಟಾಗೋದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಭೂಮಿ ತಾಯಿ ಶಕ್ತಿಯುತವಾಗಿಲ್ಲ. ನಮ್ಮ ಭೂಮಿ ತಾಯಿ ಶಕ್ತಿಯುತವಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ವಿ ಹ್ಯಾವ್ ಟು ಎನ್ರಿಚ್ ದಿ ಆರ್ಗ್ಯಾನಿಕ್ ಕಾರ್ಬನ್.
ಈ ಆರ್ಗ್ಯಾನಿಕ್ ಕಾರ್ಬನ್ ಅನ್ನೋದನ್ನ ನೀವು ಒಂದ್ಸತಿ ನಿಮ್ಮ ಮದರ್ ಅರ್ತ್ ಅಲ್ಲಿ ನೀವು ಒಡಲಲ್ಲಿ ಬೆಳೆಸಿದಾಗ ಅಲ್ಲಿ ನಡೀತಕ್ಕಂಥ ಜೈವಿಕ ಕ್ರಿಯೆಗಳು ಮತ್ತೆ ಭೌತಿಕ ಕ್ರಿಯೆಗಳು ಮತ್ತು ರಾಸಾಯನಿಕ ಕ್ರಿಯೆಗಳು ಅಂದ್ರೆ 3 ಬಯಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಸಾಯಿಲ್ ಅಂತ ಹೇಳ್ತೀವಿ. ಒಂದು ಬಯಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸು, ಇನ್ನೊಂದು ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ಸು, ಇನ್ನೊಂದು ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದಿಷ್ಟನ್ನು ಕೂಡ ಕ್ಲೀನಾಗಿ ಅಲ್ಲಿ ನಡೆಯದಾಗ, ಅಲ್ಲಿ ಎಲ್ಲ ಕ್ರಿಯೆಗಳು ಬಂದಾಗ ನಮಗೆ ದೈವದತ್ತವಾಗಿ ಕೊಟ್ಟಿರ್ತಕ್ಕಂಥ ಎಲ್ಲ ಜೀವ ಸಂಕುಲಗಳು ಕೂಡ ಅಲ್ಲಿ ಬೆಳೀತವೆ. ಕಣ್ಣು ಕಾಣದೇ ಇರದಂಥ ಜೀವ ಸಂಕುಲಗಳು. ಇವತ್ತಿನ ದಿವಸಕ್ಕೆ ಎಷ್ಟೋ ಜಮೀನುಗಳಿಗೆ ಹೋಗಿ ನೋಡ್ತೀನಿ ನಾನು, ಎರೆಹುಳುನೇ ಇರೋದಿಲ್ಲ. ಎರೆಹುಳು ಇಟ್ ಈಸ್ ನಥಿಂಗ್ ಬಟ್ ಇಂಟೆಸ್ಟೈನ್ ಆಫ್ ದಿ ಮದರ್ ಅರ್ತ್. ಬಟ್ ಇಂಟೆಸ್ಟೈನೇ ಇಲ್ಲ, ಸಣ್ಣ ಕರಳೇ ಇಲ್ಲ ಅಂದಮೇಲೆ ನೀವು ಹೆಂಗೆ ಬದುಕ್ತೀರಿ? ಬಟ್ ಇದನ್ನ ನಾವು ಇವತ್ತಿನ ದಿವಸ ರೈತರಿಗೆ ಅರ್ಥಗರ್ಭಿತವಾಗಿ ಅರ್ಥ ಆಗಂಗೆ ಹೇಳೋಂಥ ಪರಿಸ್ಥಿತಿ ಬಂದಿದೆ. ಸೊ ಈ ಒಂದು ನಿಟ್ಟಲ್ಲಿ ನಾನು ನೋಡಿದಾಗ ನಮ್ಮ ರೈತ ಅಂತಾನೆ, ಇಲ್ಲ ಸರ್ ನಾನು ಅಡಿಕೆ ಹಾಕ್ಬಿಟ್ಟಿದ್ದೀನಿ ಸರ್, ನಾನು ಅಡಿಕೆ ಹಾಕ್ತೀನಿ, ನೀನು ಅಡಿಕೆನಾರು ಹಾಕೋ, ತೆಂಗಾರು ಹಾಕೋ, ಟೊಮೆಟೊ ಹಣ್ಣಾರು ಬೆಳೆಯಪ್ಪ, ನೀ ಬೆಂಡೆಕಾಯಿನಾರು ಬೆಳೆ. ಬಟ್ ವಾಟ್ ಈಸ್ ದಿ ಸ್ಟ್ರೆಂತ್ ಆಫ್ ಯುವರ್ ಮದರ್ ಅರ್ತ್? ಇದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು ನಮ್ಮ ರೈತರು. ಸೊ ಆ ಒಂದು ಆ್ಯಂಗಲಲ್ಲಿ ಬಂದಾಗ ಈ ಒಂದು ಬೆಳೆಯನ್ನು ಹಾಕೊಂಡ್ರೆ ನಮ್ಮ ರೈತರುಗಳು ಸುಸ್ಥಿರವಾಗಿ ಹೆಂಗೆ ಬೆಳಿಬೋದು? ಈಗಾಗಲೇ ನಿಮ್ಗೆ ಹೇಳಿದ್ದೀರಿ ಮಲ್ಟಿಪಲ್ ಬೆನಿಫಿಟ್. ಬಹು ಬೆಳೆ ಏನು, ಒಂದು ಸರಿ ಹಾಕಿದ್ರೆ 30 ವರ್ಷದವರೆಗೂ ಬರುತ್ತೆ. ಮತ್ತೆ 4 ತಿಂಗಳಿಗೆ ಒಂದ್ಸತಿ ನೀವು ಕಟ್ ಮಾಡ್ತಾ ಹೋಗಿ ಆಸ್ತಾ ಹೋಗಿ. ಮತ್ತೆ ಇದರಲ್ಲಿ ಇನ್ನೊಂದು ವಿಶೇಷವಾದ ಗುಣ ಅಂತಂದ್ರೆ ಏನು ಅಂದ್ರೆ ಕಾರ್ಬನ್ ಅಂಡ್ ನೈಟ್ರೋಜನ್ ರೇಷಿಯೋ ಅಂತ ಹೇಳ್ತೀವಿ. ಇಂಗಾಲ ಮತ್ತು ಸಾರಜನಕದ ರೇಷಿಯೋ 1:10 ಒಳಗಡೆ ಇರೋದ್ರಿಂದ ನೀವು ಇದನ್ನ ಕಟ್ ಮಾಡಿ ಆಸ್ಬಿಟ್ಟು ಇದನ್ನ ಸರ್ಫೇಸ್ ಮಲ್ಚ್ ಮಾಡ್ಬಿಟ್ಟು ನೀರಿನಿಗ ಡ್ರಿಪ್ಪಲ್ಲಿಂದ ಅಥವಾ ಬೇರೆ ಹೆಂಗೆ ಕೊಟ್ಟರು ಕೂಡ ನಿಮ್ಮ ಭೂಮಿನಿಗ ಈ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡದೆ ಬಿಟ್ಟಂತ ಪಕ್ಷದಲ್ಲಿ ನಿಮ್ಗೇನಾಗುತ್ತೆ, ಇದು 3 ತಿಂಗಳಲ್ಲಿ ಒಳ್ಳೆ ಮೊಸರನ್ನ ಕಲಿಸ್ದಂಗೆ ಆಗೋಯ್ತದೆ. ಅಂದರೆ ಯೂಮಿಫಿಕೇಶನ್ ಆ್ಯಂಡ್ ಮಿನರಲೈಸೇಷನ್ ಅದು ಫಾಸ್ಟಾಗಿ ಆಗುತ್ತೆ, ಯಾಕೆಂದರೆ C/N ರೇಷಿಯೋ ಕಡಿಮೆ ಇರೋದ್ರಿಂದ. ಸೊ ಆದ್ದರಿಂದ ನಮ್ಮ ರೈತ ಬಾಂಧವರು ಅರಗು ಕೃಷಿನೂ ಮಾಡ್ಬೋದು. ಒಂದು ಕಡೆ ಲೈಫ್ ಸ್ಟಾಕ್ ಹಸನು ಸಾಕ್ಬೋದು, ಇನ್ನೊಂದು ಕಡೆ ಕುರಿನೂ ಸಾಕ್ಬೋದು, ಇನ್ನೊಂದು ಕಡೆ ಸಾರಜನಕವನ್ನು ಕೂಡ ಇವತ್ತಿನ ದಿವಸ ಬಯಾಲಜಿಕಲ್ ಆಗಿ ಕ್ರೋಢೀಕರಿಸಿದಿಂದ ಅಮೋನಿಯಂ ಸಲ್ಫೇಟ್ ಆಗಲಿ ಯೂರಿಯಾನೇ ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ಇದನ್ನು ಕಟ್ ಮಾಡಿ ನೀವು ಅಲ್ಲಿಗೆ ಹಾಸೋದ್ರಿಂದ ನಿಮ್ಗೆ ಉತ್ತಮವಾದಂಥ ಗ್ರೀನ್ ಮೆನ್ಯೂರ್ ಅನ್ನೋಂಗಾಗುತ್ತೆ. ಅಂದರೆ ಇದನ್ನು ನಮ್ಮ ರೈತರು ಇವತ್ತಿನ ದಿವಸ ಇನ್ಸಿಟಿವ್ ಗ್ರೀನ್ ಮೆನ್ಯೂರಿಂಗ್ ಅಂತ ನಾವೇನು ಹೇಳ್ತೀವಿ ಅದನ್ನು. ಈಗ ನಾವೇನು ಹೇಳ್ತೀವಿ, ನವಧಾನ್ಯ ಹೆರ್ಚ್ಬಿಡಿ ಅಥವಾ ಸನ್ನೆಂಪು ಹಾಕ್ಬಿಡಿ, ಡಯಾಂಚ ಹಾಕ್ಬಿಡಿ ಅಂತ, ಅದೆಲ್ಲ ಒಂದೊಂದು ಪ್ರತಿ ಟೈಮ್ಗೂ ಹಾಕಬೇಕು ನೀವು. ಬಟ್ ಇದು ಹಂಗಿಲ್ಲ, ಒಂದ್ಸತಿ ಹಾಕ್ಬಿಟ್ರೆ ಬೀಜ ಹಾಕ್ಬಿಟ್ರೆ 30 ವರ್ಷದವರೆಗೂ ಬರೋದ್ರಿಂದ ಮತ್ತೆ ನಿಮಗೆ 4 ತಿಂಗಳಿಗೊಂದ್ಸತಿ 5 ತಿಂಗಳಿಗೊಂದ್ಸತಿ ಕಟ್ ಮಾಡಿ ಆಸ್ತಾ ಹೋದಂಥ ಪಕ್ಷದಲ್ಲಿ ನಾವು 3 pillars ಆಫ್ ಕನ್ಸರ್ವಿಂಗ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಇಲ್ಲಿ ಇನ್ಸಿಟಿವ್ ನಿಮಗೆ ಗ್ರೀನ್ ಬಯೋಮಾಸ್ ಬಂತು. ಈ ಗ್ರೀನ್ ಬಯೋಮಾಸ್ ಇರೋದ್ರಿಂದನೇ ಇಟ್ ಕ್ಯಾಪ್ಚರ್ ದಿ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್. ವಾತಾವರಣದಲ್ಲಿ ಇರ್ತಕ್ಕಂಥ ಕಾರ್ಬನ್ನ ಅಂದರೆ ಇಂಗಾಲವನ್ನು ಹೀಡ್ಕೊಂಡು ಇದು ಫೋಟೋಸಿಂಥಸಿಸ್ ಮಾಡುತ್ತೆ. ಈ ಒಂದು ಹಸಿರಾಗಿರ್ತಕ್ಕಂಥ ಕಾರ್ಬನ್ನನ್ನು ನೀವು ಭೂಮಿಯ ಒಡಲಲ್ಲಿ ಸೇರಿಸಿದಾಗ ಕಾರ್ಬನ್ ಎನ್ರಿಚ್ ಆಗುತ್ತೆ, ಸಾರಜನಕ ಎನ್ರಿಚ್ ಆಗುತ್ತೆ, ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು ಪ್ರತಿಯೊಂದನ್ನು ಕೂಡ ನಿಮ್ಗೆ ಏನಾಗುತ್ತೆ ಅಂತಂದರೆ ಓಡಿ ಅಕೌಂಟಲ್ಲಿ ದುಡ್ಡಿದ್ದಂಗೆ ಆಗುತ್ತೆ. ನಿಮ್ಮ ಭೂಮಿನಲ್ಲಿ ಎಲ್ಲ ಲಘು ಪೋಷಕಾಂಶಗಳು ಪ್ರಧಾನ ಪೋಷಕಾಂಶಗಳು ಎಲ್ಲಾನು ಸಿಗೋದ್ರಿಂದ ಆಟೋಮೆಟಿಕ್ಕಾಗಿ ನಿಮ್ಗೆ ಅಡಿಕೆನೇ ಆಗಲಿ ತೆಂಗಿ ಆಗಲಿ ಉತ್ತಮವಾದಂಥ ಒಂದು ಬೆಳೆಯನ್ನು ನಾವು ಬೆಳಿಬೋದು. ಸೊ ಈ ಒಂದು ನಿಟ್ಟಲ್ಲಿ ನಾನು ನಮ್ಮ ಸನ್ಮಾನ ಕಾಂತರಾಜ್ವರ್ಗ ನೋಡ್ರಿ, ಯಾಕೆ ಸುಮ್ಮನೆ ಒದ್ದಾಡ್ತೀರಾ ನೀವು, ಗೊಬ್ಬರ ಇಲ್ಲ. ಯಾಕೆಂದರೆ ಇವತ್ತಿನ ದಿವಸ ನಮ್ಮ ರೈತರುಗಳಲ್ಲಿ ನಮ್ಮ ಕಾಮಧೇನು ಅನ್ನಿಸ್ಕೊಳ್ತಕ್ಕಂಥ ಹಳ್ಳಿಕಾರನ ಹಸುಗಳಿಲ್ಲ. ಎಲ್ಲ ಇವತ್ತಿನ ದಿವಸ HF ಜೆರ್ಸಿ ಹಸ ತಗೊಂಬಂದಿದ್ರಿ, ಎಲ್ಲ ಹಾಕೊಂಡಿದ್ರಿ. ಬಟ್ ದಟ್ ಈಸ್ ನಾಟ್ ಅಟ್ ಆಲ್ ಎ ಕೌ. ಈಗ ಏನಾಗಿದೆ ಅಂದ್ರೆ ನೀವು ಅದ್ರ ಗೊಬ್ಬರ ತಗೊಂಬಂದು ಹಾಕ್ತೀರಿ, ಒಳ್ಳೆ ಥರ್ಮೋಕೋಲ್ ಇದ್ದಂಗೆ ಇರುತ್ತೆ, ಎಲ್ಲ ಬೆಂಡ್ ಗೊಬ್ಬರ ಇರುತ್ತೆ. ಇದು ನಮ್ಮ ರೈತರುಗಳಿಗೆ ಅರ್ಥ ಆಗಲ್ಲ. ಒಂದು ನಾಟಿ ಹಸವನ್ನು ಸಾಕಿದ್ರೆ ಇವತ್ತಿನ ದಿವಸ ನಾವು 30 ಎಕರೆ ಜಮೀನು ಮೇಂಟೈನ್ ಮಾಡ್ಬೋದು. ಮತ್ತು ಆರೋಗ್ಯನೂ ಇಂಪ್ರೂವ್ ಆಗುತ್ತೆ, ಮನೆಯವ್ರ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ. ಮತ್ತು ನಾವು ಹೋದಾಗ ನಮಗೂ ಅದರಲ್ಲಿ ಅವ್ರು ಕೊಟ್ಟಂಥ ಮಜ್ಜಿಗೆ ಮೊಸರಿಂದ ನಮ್ಮ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ, ಮತ್ತು ಭೂಮಿ ತಾಯಿ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ. ಪರಿಸರವನ್ನು ನಾವು ಎಷ್ಟರ ಮಟ್ಟಿಗೆ ನಾವು ಕಾಪಾಡ್ಕೋಬೋದು ಅನ್ನೋ ನಿಟ್ಟಲ್ಲಿ ಇವತ್ತಿನ ದಿವಸ ಹೌ ವಿ ಆರ್ ಗೋಯಿಂಗ್ ಟು ಕನ್ಸರ್ವ್ ದಿ ನೇಚರ್. ಇವತ್ತಿನ ದಿವಸ ಪರಿಸರವನ್ನೇ ನಾವು ಕಾಪಾಡದೆ ಪರಿಸರವನ್ನೇ ನಾವು ಡ್ಯಾಮೇಜ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ನಾನು ಸುಸ್ಥಿರವಾದಂಥ ಒಂದು ಕೃಷಿಯನ್ನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಈಗ ನಾವು ಅರಗು ಕೃಷಿಯನ್ನು ಮೇನಾಗಿ ತಗೊಂಡು ಈ ಒಂದು ಕ್ರಾಪನ್ನು ಇಲ್ಲಿ ನಾನು ರೈತರಿಗೆ ಅರಗು ಕೃಷಿ ಸೆಕೆಂಡ್ರಿ ಆದರೂ ಚಿಂತೆ ಇಲ್ಲ, ಅವ್ರಿಗೂ ಅರಗು ಕೃಷಿ ಮಾಡೋಕ್ಕೆ ಬರದೇ ಇದ್ರೂ ಚಿಂತೆ ಇಲ್ಲ. ಅವ್ರು ಇವತ್ತಿನ ದಿವಸ ಫಾಡರ್ ಕ್ರಾಪ್ ಆಗಿ ಹಸಸ್ ಹಾಕ್ಕೊಂಡು ಮತ್ತು ಗ್ರೀನ್ ಮೆನ್ಯೂರ್ ಹಂಗಾಗಿ ಉಪಯೋಗಿಸ್ಕೊಂಬಿಟ್ಟು ಅವ್ರ ಅಡಿಕೆ ತೋಟನೇ ಆಗಲಿ ತೆಂಗಿನ ತೋಟನೇ ಆಗಲಿ ಇವತ್ತಿನ ದಿವಸ
ಅಧಿಕ ಪ್ರಮಾಣದಲ್ಲಿ ಅಂದರೆ ಸುಸ್ಥಿರವಾಗಿ ಬೆಳೀತಕ್ಕಂಥ ಒಂದು ಅವಕಾಶವನ್ನು ಮುಂದೊಂದು ದಿವಸ ಕಾಣ್ಬೋದಾಗಿದೆ. ಆದ್ದರಿಂದ ಈ ಜಮೀನಲ್ಲಿ ಇವತ್ತಿನ ದಿವಸ ನಾವು 1.5 ಎಕರೆ ಜಮೀನಲ್ಲಿ ಹಾಕ್ಸಿದ್ದೀವಿ. ನಮ್ಮ ಕಾಂತರಾಜ್ ಅವರು ಕೂಡ ನಾನು ಹೇಳೋದ್ರಿಗೆ ಅರ್ಥ ಮಾಡ್ಕೊಂಡು ಇವತ್ತಿನ ದಿವಸ ಸ್ಪಂದಿಸ್ತಾ ಇದ್ದಾರೆ. ಈಗಾಗಲೇ ಈಗ ಫ್ಲವರಿಂಗ್ ಆಗಿದೆ, ಸೀಡ್ಸು ಸಿಗುತ್ತೆ, ಬೀಜನೂ ಸಿಗುತ್ತೆ. ಅವರನ್ನೇ ಇವತ್ತಿನ ದಿವಸ ಸೀಡ್ಲಿಂಗ್ಸ್ ಮಾಡಿ ರೈತರುಗಳಿಗೂ ಕೂಡ ಕೊಡ್ತಾ ಇದ್ದಾರೆ. ಸೊ ಈ ಥರ ನಾವು ಇವತ್ತಿನ ದಿವಸ ಇವಾಗ ನೀಡ್ ಏನಿದೆ, ರೈತರ ಸಮಸ್ಯೆ ಏನಿದೆ, ಆ ರೈತರ ಸಮಸ್ಯೆಗಳಿಗೆ ಅನುಗುಣವಾಗಿ ನಾವು ಇವತ್ತಿನ ದಿವಸ ಪರ್ಯಾಯವಾಗಿ ನಾವು ತಾಂತ್ರಿಕತೆಗಳನ್ನು ಕೊಟ್ಟಂಥ ಪಕ್ಷದಲ್ಲಿ ಸುಸ್ಥಿರವಾದಂಥ ಆದಾಯ ಮತ್ತು ಸುಸ್ಥಿರವಾದಂಥ ಒಂದು ಇಳುವರಿಯನ್ನು ಯಾವ ಥರ ತಗೋಬೋದು ಅನ್ನೋದ್ರ ಕಡೆ ಗಮನ ಹರಿಸಬೇಕೇ ಹೊರತು ಸಮಸ್ಯೆಗಳನ್ನು ಹೇಳ್ತಾ ಹೋಗೋದಲ್ಲಿ ಒಂದು ಪೈಸದ ಅರ್ಥನೂ ಇರೋದಿಲ್ಲ. ಸೊ ಆದ್ದರಿಂದ ನಾನು ಈಗ ನೋಡಿ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ, ಯಾಕೆಂತಂದ್ರೆ ಯಾರು ಕೆಲಸ ಮಾಡಿಲ್ಲ. ಈಗ ನಾನು ಸಿಲ್ಕ್ ಆ್ಯಂಡ್ ಲ್ಯಾಕ್ ಅಂತ, ಡ್ಯೂಯಲ್ ಕಲ್ಚರ್ ಆಫ್ ಸಿಲ್ಕ್ ಆ್ಯಂಡ್ ಲ್ಯಾಕ್ ಅಂತ ಹೇಳಿ 2012-2017 ಇಸ್ವಿನಲ್ಲೇ ನಾನು ರಾಂಚಿಯಿಂದ ಸುಮಾರು 30 ಲಕ್ಷ ನಾನು ಕೊಟ್ಟು ನಾನು ಒಂದು ಜಾಯಿಂಟ್ ವೆಂಚರ್ ಪ್ರಾಜೆಕ್ಟ್ ಮಾಡಿ ಆವಾಗಲೇ ನಾನು ಗೋಣಿ ಚೀಲಕ್ಕೆ ತುಂಬಿಟ್ಟಿದ್ದೀನಿ. ಬಟ್ ಆದರೆ ನಮ್ಮ ರೈತರುಗಳ ಅನುಷ್ಠಾನ ಮಾಡೋದ್ರಲ್ಲಿ ಬೇರೆಯವ್ರುಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇರೋದ್ರಿಂದ ಇವತ್ತಿನ ದಿವಸ ನಾನು ಗ್ರೀನ್ ಅಗ್ರಿಟೆಕ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತಲೇ ಒಂದು ಟ್ರಸ್ಟ್ ಮಾಡಿ ನಾನು ಇವತ್ತಿನ ದಿವಸ ನೀಡ್ ಬೇಸ್ಡ್ ಟೆಕ್ನಾಲಜೀಸ್ ಅಂದರೆ ರೈತರ ಸಮಸ್ಯೆಗಳ ಅನುಗುಣವಾಗಿ ಯಾವ ಥರ ತಾಂತ್ರಿಕತೆಯನ್ನು ನಾವು ಕೊಟ್ಟರೆ ಪರಿಸರಕ್ಕೆ ಹೊಂದಿಕೊಂಡು ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ಬೋದು ಅನ್ನೋ ನಿಟ್ಟಲ್ಲಿ ನಾವು ಇವತ್ತಿನ ದಿವಸ ಕೆಲಸ ಮಾಡ್ತಾ ಇದ್ದೀವಿ. ಆದ್ದರಿಂದ ರೈತ ಬಾಂಧವರು ಹೆಚ್ಚಿನ ಮಾಹಿತಿಗೆ ಬೇಕಾದರೆ ನಮ್ಮ ಟ್ರಸ್ಟನ್ನು ಸಂಪರ್ಕಿಸಬಹುದು. ಇಷ್ಟೊತ್ತು ನನಗೆ ಮಾತಾಡಲು ಅವಕಾಶ ಕೊಟ್ಟಂಥ ನಿಮ್ಗಳಿಗೆ ಮತ್ತು ನಮ್ಮ ಕಾಂತರಾಜು ಮತ್ತು ಇತರ ರೈತ ಬಾಂಧವರು ಕೂಡ ನನ್ನ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೆ.